ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಶಿರಾ ಟೌನ್ನಲ್ಲಿ ಇರುವ ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಸಂತ ವಿದ್ಯಾಲಯದಲ್ಲಿ ಈ ಅಧ್ಯಯನ ಶಿಬಿರವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಏರ್ಪಡಿಸಿದೆ. ಇದು ರೈತ ನಾಯಕರ ತರಬೇತಿ ಶಿಬಿರ. ಈ ತರಬೇತಿಯ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ರೈತನ ಬದುಕು ಭೂಮಿಯ ಒಂದು ಅವಿಭಾಜ್ಯ ಅಂಗವಾಗಿದೆ, ಅಥವಾ ಭೂಮಿ ರೈತನ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿದೆ. ಅಂಥ ಸನ್ನಿವೇಶದಲ್ಲಿ ಭೂಮಿಯ ಬಗ್ಗೆ ಕೇವಲ ಭೌತಿಕ ತಿಳುವಳಿಕೆ ಇದ್ದರೆ ಮಾತ್ರ ಸಾಲದು. ಆ ಭೂಮಿಯ ಬಗ್ಗೆ ಸಂಪೂರ್ಣ ಜ್ಞಾನ ಬರಬೇಕು ಅಂತಂದರೆ, ಆ ಭೂಮಿ ಹೇಗೆ ಬಂತು, ಅದು ಹೇಗೆ ಅದನ್ನು ನಿಭಾಯಿಸೋದು, ಅದಕ್ಕೆ ಅನ್ವಯಿಸುವಂಥ ಕಾನೂನುಗಳೇನು, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅದರಲ್ಲಿ ರೈತನಿಗೆ ಇರ್ತಕ್ಕಂಥ ಹಕ್ಕುಗಳೇನು, ಆ ಹಕ್ಕುಗಳಿಗೆ ಚ್ಯುತಿ ಬರದೇ ಇರೋ ಥರ ಯಾವ ರೀತಿ ರೈತ ಬದುಕಬೇಕು ಮತ್ತು ಬಾಳಬೇಕು, ಈ ವಿಚಾರಗಳ ಬಗ್ಗೆ ಈ ಕಮ್ಮಟದಲ್ಲಿ ಅಧ್ಯಯನ ಶಿಬಿರ ಏರ್ಪಡಿಸಲಾಗಿದೆ. ಇದಕ್ಕೆ ಪ್ರೇರಣೆ ಅಂತಂದರೆ, ಕರ್ನಾಟಕದ ಅತ್ಯಂತ ಪರಿಣಿತ ಭೂಕಂದಾಯ ಆಡಳಿತಗಾರ ಶ್ರೀ KN ಲಿಂಗಪ್ಪ ಅವರು ಇಡೀ ಭೂಕಂದಾಯ ವ್ಯವಸ್ಥೆಯ ಅಮೂಲಾಗ್ರ ಅಧ್ಯಯನ ಮಾಡಿ ಒಂದು ಪುಸ್ತಕದ ರೂಪದಲ್ಲಿ ಕರ್ನಾಟಕದಲ್ಲಿ ಭೂಕಂದಾಯ ಆಡಳಿತ ನಡೆದು ಬಂದ ದಾರಿ ಎನ್ನುವ ಒಂದು ಪುಸ್ತಕವನ್ನು ಬರೆದು ಇತ್ತೀಚೆಗೆ ಪ್ರಕಟಿಸಿದ್ದಾರೆ. ಇದು ಭಾಳ ಜನಪ್ರಿಯ ಪುಸ್ತಕ, ಈಗ 2ನೇ ಆವೃತ್ತಿಗೆ ಹೋಗ್ತಾ ಇದೆ. ಅದನ್ನು ಓದಿದ ಮೇಲೆ ನಮಗನ್ಸಿದ್ದು, ಪ್ರತಿಯೊಬ್ಬ ರೈತನು ತಿಳ್ಕೊಳ್ಬೇಕಾದಂಥ ವಿಚಾರವನ್ನು ಇದರಲ್ಲಿ ಅಡಕ ಮಾಡಿದ್ದಾರೆ. ಹಾಗಾಗಿ ಸ್ಟ್ರೈಟ್ ಫ್ರಮ್ ದಿ ಹಾರ್ಸಸ್ ಮೌತ್, ಅವರ ಬಾಯಿಂದಲೇ ರೈತರು ಕೇಳಬೇಕು ಅಂತ. ಇದು ರೈತ ನಾಯಕರಿಗೆ ಮಾತ್ರ ಈ ಶಿಬಿರ ಏರ್ಪಡಿಸಿರೋದು. ಯಾಕೆ ಅಂತಂದರೆ, ಇಡೀ ರೈತ ಸಮುದಾಯಕ್ಕೆ ಇಂಥ ಶಿಬಿರದ ಅವಶ್ಯಕತೆ ಇದೆ. ಇಲ್ಲಿ ಈ ಅಧ್ಯಯನ ಶಿಬಿರದಲ್ಲಿ ವಿಚಾರವನ್ನು ತಿಳ್ಕೊಂಡಂಥ ರೈತ ನಾಯಕರು ಅವರ ಜಿಲ್ಲೆಗಳಿಗೆ ಹೋಗಿ, ಅವರ ಜಿಲ್ಲೆಗಳಲ್ಲಿ ಇದೇ ರೀತಿಯ ಶಿಬಿರಗಳನ್ನು ಮಾಡಿ ಎಲ್ಲ ಅಲ್ಲಿಯ ತಾಲೂಕು ಪದಾಧಿಕಾರಿಗಳಿಗೆ ಈ ವಿಷಯವನ್ನು ರವಾನಿಸ್ತಾರೆ. ನಂತರ ತಾಲೂಕು ಮಟ್ಟದಲ್ಲೂ ಕೂಡ ಈ ಥರದ ಅಧ್ಯಯನ ಶಿಬಿರಗಳು ನಡೆಯುತ್ತೆ. ಆ ಮೂಲಕ ರೈತರಿಗೆ ವಿಶೇಷವಾದ ಅಧಿಕಾರ ಬರೋದೇನು ಅಂತಂದರೆ, ಅವರ ಭೂಮಿಯ ಬಗ್ಗೆ ಅವ್ರಿಗೆ ಸಂಪೂರ್ಣ ಪರಿಚಯ ಆಗೋದು, ಅದರಲ್ಲಿ ಇರ್ತಕ್ಕಂಥ ಹಕ್ಕುಗಳು ಮತ್ತು ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಇರುವಂಥ ಪರಿಹಾರಗಳು, ಇದ್ರ ಬಗ್ಗೆ